ಎರಡನೇ ಮದುವೆಗೆ ಸಜ್ಜಾದ ಮೇಘನಾ ರಾಜ್ ಸಿಟ್ಟಿಗೆದ್ದ ಧ್ರುವ ಸರ್ಜಾ. ಮೇಘನಾ ರಾಜ್ರವರು ಎರಡನೇ ಮದುವೆಗೆ ಒಂದು ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ. ಗಂಡನ್ನು ಕೂಡ ನೋಡಿದ್ದಾರೆ. ಆ ಹುಡುಗ ಯಾರು ಏನು ಅನ್ನೋದನ್ನ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ. ಅಷ್ಟಕ್ಕೂ ಯಾಕೆ ಧ್ರುವ ಸರ್ಜಾ ಅವರು ಸಿಟ್ಟಾಗಿದ್ದಾರೆ, ಎರಡನೇ ಮದುವೆಗೆ ಯಾಕೆ ಧ್ರುವ ಸರ್ಜಾ ಅವರು ಸಿಟ್ಟಾಗಿದ್ದಾರೆ ಅಂತಕ್ಕಂಥದ್ದನ್ನ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ಈ ಒಂದು ವಿಡಿಯೋ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡೋದ್ರ ಬಳಿಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ತಡೆಯಾಗಿ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿಯಾಗಿ ಹೇಳಬೇಕಪ್ಪ ಅಂತಂದರೆ ಒಂದು ಮೇಘನಾ ರಾಜ್ರವರು ಕೆಲವೊಂದಿಷ್ಟು ತಿಂಗಳ ಹಿಂದಷ್ಟೇ ಹೇಳಿದರು, ಫಾದರ್ ಫಿಗರ್ ರಾಯನ್ಗೆ ಫಾದರ್ ಫಿಗರ್ ಬೇಕು, ನಾನು ಎರಡನೇ ಮದುವೆಯನ್ನು ಆಗ್ತೀನಿ, ಎರಡನೇ ಮದುವೆಯನ್ನು ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಒಂದು ಮೇಘನಾ ರಾಜ್ರವರು ತಮ್ಮ ಎರಡನೇ ಮದುವೆ ಬಗ್ಗೆ ಹೇಳ್ಕೊಂಡಿದ್ರು. ಇನ್ನು ಕೆಲವೊಂದಿಷ್ಟು ವದಂತಿಗಳು ಕೂಡ ಹರಡ್ತಾ ಇದ್ವು ಸೋಷಿಯಲ್ ಮೀಡಿಯಾದಲ್ಲಿ. ವಿಜಯ ರಾಘವೇಂದ್ರ ಅವರಿಗೂ ಕೂಡ ಪತ್ನಿ ಇಲ್ಲ, ಹೀಗೆ ಮೇಘನಾ ರಾಜ್ರವರಿಗೂ ಕೂಡ ಗಂಡ ಇಲ್ಲ, ಇಬ್ಬರ ಮಕ್ಕಳು ಕೂಡ ಅನಾಥವಾಗಿದ್ದಾರೆ, ಇಬ್ಬರು ಕೂಡ ಒಂದು ಮದುವೆಯನ್ನು ಆಗ್ತಾರೆ, ಇಬ್ಬರ ಮದುವೆ ಫಿಕ್ಸ್ ಆಗಿದೆ ಅಂತಕ್ಕಂಥ ಒಂದು ಕೆಲವೊಂದಿಷ್ಟು ವದಂತಿಗಳು ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಾ ಇದ್ದು ಈ ಕೆಲವು ತಿಂಗಳುಗಳ ಹಿಂದೆ. ಆ ಒಂದು ವದಂತಿಗಳು ಸುಳ್ಳು ಅಂತಕ್ಕಂಥದ್ದನ್ನ ತಾವೇ ಒಂದು ಲೈವ್ ಬಂದ್ಬಿಟ್ಟು ತಾವೇ ಸ್ವತಃ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ರು. ಯಾಕಂತಂದ್ರೆ ವಿಜಯ ರಾಘವೇಂದ್ರ ಅವರು ಸ್ಪಂದನ ಮೇಲೆ ತಮ್ಮ ಜೀವನವನ್ನೇ ಇಟ್ಕೊಂಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಇಬ್ರು ಕೂಡ ಒಂದು ಒಳ್ಳೆಯ ಬಾಂಡಿಂಗ್ ನಲ್ಲಿ ಇದ್ರು, ಇಬ್ರು ಕೂಡ ಪ್ರೀತಿಸಿ ಮದುವೆಯನ್ನ ಆಗಿದ್ರು. ಅವಳಂದ್ರೆ ಇವರಿಗೆ ತುಂಬಾ ಜೀವನ ಕೂಡ ಎಲ್ಲರ ಕೂಡ ಅವರೇ ಆಗಿದ್ರು ವಿಜಯ ರಾಘವೇಂದ್ರ ಅವರಿಗೆ. ಅವರನ್ನ ಬಿಟ್ಟು ನಾನು ಯಾರನ್ನು ಮದುವೆ ಆಗೋದಿಲ್ಲ, ಅವಳು ನನ್ನ ಜೊತೆ ಈಗಲೂ ಕೂಡ ಇದ್ದಾಳೆ, ಯಾವಾಗಲೂ ಕೂಡ ಇರ್ತಾಳೆ, ಮುಂದೆ ಕೂಡ ಇರ್ತಾಳೆ. ಅವಳು ನಮ್ಮನ್ನು ಬಿಟ್ಟು ಅಗಲಿರ್ಬೋದು, ಆದರೆ ಯಾವಾಗಲೂ ಅವಳು ನೆನಪಲ್ಲೇ ಇರ್ತೀನಿ. ಅವಳನ್ನ ಮರೆತು ಇನ್ನೊಬ್ಬರನ್ನ ಮದುವೆ ಯಾವತ್ತೂ ಕೂಡ ಆಗಲ್ಲ. ಅವಳ ಜಾಗದಲ್ಲಿ ಯಾರನ್ನೂ ಕೂಡ ನಾನು ರೀಪ್ಲೇಸ್ ಮಾಡಲ್ಲ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ವಿಜಯ ರಾಘವೇಂದ್ರ ಅವರು ಒಂದು ಸ್ಪಷ್ಟನೆಯನ್ನು ನೀಡಿದ್ರು. ಇನ್ನು ನಟಿ ಮೇಘನಾ ರಾಜ್ ಅವರ ಬಗ್ಗೆ ನೋಡೋದಾದರೆ ಇವರು ಏನು ಹೇಳಿದ್ದಾರೆ, ಯಾವ ರೀತಿಯಾಗಿ ಹೇಳಿದ್ದಾರೆ ಅಪ್ಪ ಅಂತಂದರೆ, ನನಗೂ ಮೊದಲನೇದಾಗಿ ನೋಡೋದಾದರೆ ತುಂಬಾನೇ ಒಂದು ಚಿರಂಜೀವಿ ಸರ್ಜಾ ಅವರ ಮೇಲೆ ತುಂಬಾನೇ ಪ್ರೀತಿ ಇತ್ತು. ಇಬ್ಬರು ಕೂಡ ಮದುವೆಯನ್ನು ಕೂಡ ಆಗಿದ್ವಿ. ಮೊದಲನೇದಾಗಿ ನಾನು ಯಾರನ್ನೂ ಕೂಡ ಮದುವೆ ಆಗಬಾರ್ದು ಅಂತಕ್ಕಂಥ ಒಂದು ಯೋಚನೆಯಲ್ಲಿದ್ದೆ. ಅವರೇ ನನ್ನ ಜೀವನ ಅನ್ಕೊಂಡಿದ್ದೆ. ಒಂದು ಖಂಡಿತವಾಗ್ಲೂ ಒಂದು ದಿನದಿಂದ ದಿನಕ್ಕೆ ಯಾವ ರೀತಿ ಆಗ್ತಾ ಇದೆಯಪ್ಪ ಅಂತಂದರೆ, ನನ್ನ ಮಗ ರಾಯನ್ ಹಾಗೆ ನನ್ನ ಮನೆ ಕೆಲಸ ಎಲ್ಲವನ್ನು ಕೂಡ ನನಗೆ ನಿಭಾಯಿಸೋಕ್ಕೆ ಆಗ್ತಿಲ್ಲ. ಎಲ್ಲಾದರೂ ಫಂಕ್ಷನ್ಗಳಿಗೆ ಹೋಗಬೇಕಾದ್ರೆ, ಕಾರ್ಯಕ್ರಮಗಳಿಗೆ ಹೋಗಬೇಕಾದ್ರೆ, ಸ್ಕೂಲ್ನಲ್ಲಿ ಪೇರೆಂಟ್ಸ್ ಮೀಟಿಂಗ್ಗೆ ಹೋಗಬೇಕಾದ್ರೆ ನಾನು ಒಬ್ಬಳೇ ಹೋಗಬೇಕಾಗಿದೆ. ಎಲ್ಲರೂ ಕೂಡ ಅವರ ಒಂದು ಗಂಡನೊಂದಿಗೆ ತಮ್ಮ ಮಕ್ಕಳ ಜೊತೆ ಬಂದಿರ್ತಾರೆ. ನಾನು ಒಬ್ಬಳಿಗೆ ಹೋಗೋಕ್ಕೆ ಒಂಥರ ನನಗೆ ಫೀಲ್ ಆಗ್ತಾ ಇದೆ. ನನಗೂ ಯಾರಾದರೂ ಇರಬೇಕಾಗಿತ್ತಲ್ವಾ, ನಾನು ಕೂಡ ಇನ್ನೊಂದು ಮದುವೆ ಆಗೋದ್ರಲ್ಲಿ ತಪ್ಪೇನಿದೆ ಅಂತಕ್ಕಂಥದ್ದು ಫೀಲ್ ಆಗ್ತಾ ಇದೆ. ನನ್ನ ತಂದೆ ತಾಯಿ ಕೂಡ ನನಗೆ ಫೋರ್ಸನ್ನು ಮಾಡ್ತಿದ್ದಾರೆ, ಮದುವೆ ಆಗು, ನಿನ್ನ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಯಾಕಂತಂದರೆ ಇನ್ನೂ ಸಣ್ಣದ ವಯಸ್ಸಿನಿಂದು ಖಂಡಿತವಾಗ್ಲೂ ಇನ್ನೊಂದು ಮದುವೆ ಆಗು ಅಂತಕ್ಕಂಥದ್ದು ನನಗೆ ಇಲ್ಲಿ ಹೇಳ್ತಿದ್ದಾರೆ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ನಟಿ ಮೇಘನಾ ರಾಜ್ರವರು ಸೋಷಿಯಲ್ ಮೀಡಿಯಾದಲ್ಲಿ ತಾವೇ ಒಂದು ಮಾತನ್ನ ಹೇಳಿದ್ರು. ಇನ್ನು ನನ್ನ ಮಗನಿಗೆ ಫಾದರ್ ಫಿಗರ್ ಬೇಕು ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಹೇಳಿದ್ರು. ಯಾಕಪ್ಪ ಅಂತಂದ್ರೆ ನಂದು ಇನ್ನೂ ಚಿಕ್ಕ ವಯಸ್ಸು, ಖಂಡಿತವಾಗ್ಲೂ ನನ್ನ ಮಗನನ್ನ ನನಗೆ ನಿಭಾಯಿಸೋಕೆ ಆಗ್ತಿಲ್ಲ. ಕೆಲಸವನ್ನು ಕೂಡ ಮಾಡಬೇಕು, ಈ ಕಡೆ ಮನೆ ಕೆಲಸವನ್ನು ಕೂಡ ಮಾಡಬೇಕು. ಇನ್ನು ಯಾವ ರೀತಿಯಾಗಿದೆ ಅಪ್ಪ ಅಂತಂದ್ರೆ ನನ್ನ ಜೀವನ ಎಲ್ಲ ಕಡೆ ನನಗೆ ನಿಭಾಯಿಸೋಕೆ ಆಗ್ತಿಲ್ಲ. ಹ್ಯಾಂಡಲ್ ಅನ್ನ ಮಾಡೋಕೆ ಆಗ್ತಿಲ್ಲ, ನನ್ನ ಮಗನನ್ನ ಕೂಡ ನನಗೆ ಬೆಳೆಸೋಕೆ ಆಗ್ತಿಲ್ಲ. ಇನ್ಮೇಲೆ ಅವನು ಬರ್ಬರ್ತಾ ದೊಡ್ಡವನಾಗ್ತಾನೆ. ಆ ದೊಡ್ಡವನನ್ನ ನಿಭಾಯಿಸೋಕೆ ನನಗೆ ಆಗೋದಿಲ್ಲ. ಅವನಿಗೂ ಕೂಡ ಒಬ್ಬ ಫಾದರ್ ಬೇಕು, ನನಗೂ ಕೂಡ ಒಬ್ಬ ಒಳ್ಳೆಯ ಹಸ್ಬೆಂಡ್ ಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ದಾರೆ. ನಾವು ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ. ಯಾಕಪ್ಪ ಅಂತಂದ್ರೆ ನಾನು ಇನ್ನೊಂದು ಲವ್ ನಲ್ಲಿ ಹುಡುಕೋದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಒಂದು ನಟಿ ಮೇಘನಾ ರಾಜ್ರವರು ಹೇಳಿದ್ದಾರೆ. ಇನ್ನು ಹೇಳ್ಬೇಕಂತಂದ್ರೆ ಯಾವುದೇ ರೀತಿಯ ಗಂಡನು ಇನ್ನೂ ಕೂಡ ನೋಡಿಲ್ಲ. ಧ್ರುವ ಸರ್ಜಾ ಅವರು ಈ ಮಾತಿಗೆ ತುಂಬಾ ಒಂದು ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಇನ್ಮೇಲೆ ಅವರ ವಿಚಾರವನ್ನ ಅವರಿಗೆ ಬಿಡಿ, ಅವ್ರ ತಲೆಯಲ್ಲಿ ಏನಿದೆಯೋ ಅದನ್ನ ಮಾಡಲಿ. ಅವರು ಸ್ವಲ್ಪ ನೊಂದಿದ್ದಾರೆ. ಅವ್ರಿಗೆ ಏನು ಯೋಚನೆ ಬರುತ್ತೋ ಅದನ್ನ ಮಾಡಲಿ. ನನಗೆ ಅವ್ರ ಬಗ್ಗೆ ಏನು ಕೇಳಬೇಡಿ ಅಂತಕ್ಕಂಥ ಮಾತನ್ನ ಕೂಡ ಹೇಳಿದ್ದಾರೆ ಅಂತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆ ಆಗ್ತಾ ಇದೆ. ನಟಿ ಮೇಘನಾ ರಾಜ್ರವರು ಎರಡನೇ ಮದುವೆಯನ್ನ ಆಗೋದು ಸರಿನಾ ತಪ್ಪ ಅನ್ನೋದನ್ನ ಕಮೆಂಟ್ ಮಾಡಿ.